ಉಗ್ರ ತಹೌರ್ ರಾಣಾ ವಿಚಾರಣೆಯ ಸಂದರ್ಭದಲ್ಲಿ ಬಹಳಷ್ಟು ಮಾಹಿತಿಗಳು ಬಯಲಾಗ್ತಾ ಇದ್ದು ಆತ ಪಾಕ್ನ ಐಎಸ್ಐ ಜೊತೆಗಿನ ಸಂಪರ್ಕದ ಬಗ್ಗೆ ಕೆಲ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ಗಳು ಗೊತ್ತಾಗ್ತಾ ಇದೆ. ಐಎಸ್ಐ ಅಧಿಕಾರಿ ಮೇಜರ್ ಇಕ್ಬಾಲ್ರನ್ನ ಭೇಟಿಯಾಗಿರ್ತಾನೆ ರಾಣಾ. ಐಎಸ್ಐ ಅಂತ ಅಂದ್ರೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ. ಸೊ ಪಾಕ್ ಸೇನಾ ಯೂನಿಫಾರ್ಮ್ನಲ್ಲೇ ಭೇಟಿ ಕೊಟ್ಟಿರ್ತಾನೆ ರಾಣಾ. ಪಾಕ್ ಉಗ್ರರ ತರಬೇತಿ ಕ್ಯಾಂಪ್ಗೂ ಕೂಡ ಈತ ಭೇಟಿ ಕೊಟ್ಟಿರ್ತಾನೆ. ವಿಚಾರಣೆಯಲ್ಲಿ ಉಗ್ರ ತಹೌರ್ ರಾಣಾನ ಕಳ್ಳಾಟಗಳು ಬಯಲಾಗ್ತಾ ಇದೆ. ಪಾಕ್ ಸೇನಾ ಅಧಿಕಾರಿಗಳ ಜೊತೆಗೇನೆ ರಾಣಾ ಭೇಟಿ ಕೊಟ್ಟಿರ್ತಾರೆ. ಅದೇ ಯೂನಿಫಾರ್ಮ್ನಲ್ಲೇ ಭೇಟಿ ಕೊಟ್ಟಿರ್ತಾನಂತೆ. ಪಾಕ್ ಸೇನಾ ಅಧಿಕಾರಿಗಳ ಜೊತೆಗೆ ಆತ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅದೇ ತೆರಣ ಅಂತ ಒಂದು ಯೂನಿಫಾರ್ಮ್ ಅನ್ನು ಕೂಡ ಧರಿಸಿರ್ತಾನೆ. ಹೌದು, ಈತ ಪಾಕ್ ಸೇನೆಯಲ್ಲೇ ಮುಂಚೆ ಆತ ಕಾರ್ಯನಿರ್ವಹಿಸಿದಂಥ ವ್ಯಕ್ತಿ ವೈದ್ಯನಾಗಿ. ಬಟ್ ಅದಾದ ನಂತರದಲ್ಲೂ ಕೂಡ ಆತ ISI ಜೊತೆಗೆ ಲಿಂಕನ್ನು ಹೊಂದಿದ್ದ. ಉಗ್ರ ಕ್ಯಾಂಪ್ಗಳಿಗೆ ಭೇಟಿ ಕೊಡುವಂಥ ನಿಟ್ಟಿನಲ್ಲಿ ಆತ ಸೇನಾ ಡ್ರೆಸ್ನಲ್ಲಿ ಅಥವಾ ಯೂನಿಫಾರ್ಮ್ನಲ್ಲೇ ಭೇಟಿಯಾಗಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಇನ್ನು ದಕ್ಷಿಣ ಭಾರತದಲ್ಲೂ ಕೂಡ ಈತ ದಾಳಿಗೆ ಲಿಂಕನ್ನು ಹೊಂದಿದಾನ ದಾಳಿಯ ಸಂದರ್ಭದಲ್ಲಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಚೈತ್ರ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಚೈತ್ರ, ಕೇವಲ ಅಲ್ಲಿಗೆ 2008ರ ಅಟ್ಯಾಕ್ ಮಾತ್ರ ಅಲ್ಲ, ಉಳಿದಂತ ಕೆಲ ಭಾರತದಲ್ಲಾದಂಥ ವಿಧ್ವಂಸಕ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆನೂ ಕೂಡ ಈತನ ಲಿಂಕ್ ಇರ್ಬೋದು ಅನ್ನುವಂಥದ್ದು ಗುಮಾನಿ ಏನಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ಲೀಡ್ ಗೊತ್ತಾಗ್ತಾ ಇದೆ. ಜೊತೆಗೆ ISI ಜೊತೆಗೇನೆ ಈತನ ಲಿಂಕ್ ಈಗ ಮತ್ತೆ ಅದೆಷ್ಟು ಸ್ಪಷ್ಟ ಆಗ್ತಾ ಇದೆ? ಮಾಲ್ತೇಶ್, ಸುಮಾರು 1.5 ದಿನಗಳ ವಿಚಾರಣೆಯಲ್ಲಿ NIA ನಡೆಸಿರುವಂತಹ ವಿಚಾರಣೆಯಲ್ಲಿ ಏನೇನಾಯಿತು, ಭದ್ರತೆಗೆ ಸಂಬಂಧಪಟ್ಟಂತೆ, ಜೊತೆಗೆ ಅವ್ರುಗಳು ಕೇಳಿರುವಂತ ಪ್ರಶ್ನೆ, ಇದನ್ನ ಆಗ್ಲೇ ನಾವು ಮಾತನಾಡ್ತಾ ಇದ್ವಿ. ಇದಕ್ಕೂ ಹೊರತುಪಡಿಸಿದಂತೆ ಉಗ್ರನ ಕುಕೃತ್ಯದ ಜೊತೆಗೆ ಆತನ ವಿಕೃತ ಮನಸ್ಸು ಯಾವ ರೀತಿಯಾಗಿತ್ತು ಅನ್ನೋದಕ್ಕೆ ಕೆಲವೊಂದು ಸಾಕ್ಷಿಗಳು ಸಿಗ್ತಾ ಇದೆ. ಆತ ಹಾಗೆ ಹೆಡ್ಲಿ, ರಾಣಾ ಮತ್ತೆ ಹೆಡ್ಲಿ ನಡುವಿನ ಕಾನ್ವರ್ಸೇಷನ್, ಇಮೇಲ್ ಕಾನ್ವರ್ಸೇಷನ್, ಅದು ಕೂಡ ಈ ಉಗ್ರ ದಾಳಿ ಆದ ನಂತರದಲ್ಲಿ, ಮುಂಬೈ ದಾಳಿಯ ನಂತರದಲ್ಲಿ ಏನ್ ಕಳಿಸಿದ್ರು ಅಂತ ರಾಣಾ ಹೆಡ್ಲಿ ಕಳಿಸಿರುವಂತ ಕೆಲವೊಂದು ಮೆಸೇಜ್ಗಳು ಎಂತವರ ರಕ್ತ ಕೂಡ ಕುದಿಯೋ ರೀತಿಯಾಗಿ ಏನಂತ ಹೇಳಿದ್ರೆ, ಇಂಡಿಯಾ ಡಿಸರ್ವ್ ಇಟ್ ಅಂತ ಒಂದು ಮೆಸೇಜ್ ಅನ್ನ ಕಳಿಸ್ತಾನೆ. ಅದಾದ ನಂತರದಲ್ಲಿ ಟೆರರಿಸ್ಟ್ಗಳು ಏನ್ ಹಾರ್ಡ್ ವರ್ಕ್ ಮಾಡಿದ್ದಾರೆ, ತುಂಬಾ ಕಷ್ಟಪಟ್ಟಿದ್ದಾರೆ, ಅವ್ರುಗಳಿಗೆ ಅವಾರ್ಡ್ ಗಳನ್ನ ಕೊಡಬೇಕು ಅನ್ನೋ ರೀತಿಯಾಗಿ ಮೆಸೇಜಸ್ ಗಳು ಸೆಂಡ್ ಆಗುತ್ತೆ. ರಾಣಾ ಹಾಗೆ ಹೆಡ್ಲಿ ನಡುವಿನ ಕಾನ್ವರ್ಸೇಷನ್ ಇದು ತೋರಿಸ್ಕೊಡುತ್ತೆ ಅವರ ಮನಸ್ಥಿತಿ ಎಂತದ್ದು, ಯಾವ ರೀತಿಯಾಗಿ ಅವರನ್ನ ಬೆಳೆಸಿರ್ತಾರೆ ಅಂತ. ಇನ್ನು ಮುಂದೆ ಹೋಗಿ ನಿಜಕ್ಕೂ ಇಷ್ಟೆಲ್ಲ ಆಯ್ತಲ್ಲ 17 ವರ್ಷಗಳ ಹಿಂದೆ, ಇದು ನಿಜಕ್ಕೂ ಇಂಡಿಯಾ ಇಂಟೆಲಿಜೆನ್ಸ್ಗೆ ಕೊಟ್ಟಿರುವಂತ ಒಂದು ಚಾಲೆಂಜ್. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆಯ ಪ್ರಶ್ನೆಗಳನ್ನ ಕೂಡ NIA ಕೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ಇಷ್ಟೆಲ್ಲ ಇನ್ಫೋಗಳನ್ನ ಗ್ಯಾದರ್ ಮಾಡಿರೋದು ಹೇಗೆ? ಇಸ್ ದಟ್ ಈಸಿ? ಅಷ್ಟು ಸುಲಭನಾ? ಇಂಡಿಯಾದ ಒಳಗೊಬ್ಬ ಬರ್ತಾನಂತೆ, ಫೇಕ್ ವೀಸಾ ತಗೊಂಡು ಬರ್ತಾನೆ, ಇಲ್ಲೇ ತಂಗಿರ್ತಾನೆ, ಇಲ್ಲಿ ಮಾಹಿತಿಯನ್ನ ಕಲೆ ಹಾಕ್ತಾನೆ, ಇಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಓಡಾಡ್ತಾನೆ, ಇದೆಲ್ಲ ಈಸಿ ಅಲ್ಲ. ಇದನ್ನ ಮಾಡಿರೋದು ಹೇಗೆ ಅನ್ನುವಂತ ಪ್ರಶ್ನೆಗಳನ್ನ NIA ಕೇಳ್ತಾ ಇದೆ. ಅದರ ಜೊತೆಗೆ ಸಾಜಿದ್ ಮೀರ್ ಬಗ್ಗೆನೂ ಕೂಡ ಪ್ರಶ್ನೆಗಳನ್ನ ಹಾಕಿದೆ. ಅಂತ ಹೇಳಿದ್ರೆ ಹೆಡ್ಲಿ ಬಂದ್ ಹೋಗಿದ್ದಾರೆ, ಅದ್ರ ಜೊತೆಗೆ ರಾಣಾ ಬಂದ್ ಹೋಗಿರೋದು, ಹಾಗೆ ಸಾಜಿದ್ ಮೀರ್ ಏನಾದ್ರು ಐಸಿಸ್ ನ ಸಾಜಿದ್ ಮೀರ್ ಇಂಡಿಯಾಗ್ ಬಂದಿದ್ದಾನ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಡೇಟಾವನ್ನ ನೋಡೋದಾದ್ರೆ NIA ಅಧಿಕಾರಿಗಳು ಕೇಳಿರೋದು ನವೆಂಬರ್ 8, 2008 ಅಲ್ಲಿಂದ ನವೆಂಬರ್ 21, 2008 ಈ ಬಿಟ್ವೀನ್ ಇಂಡಿಯಾಗೆ ಬಂದಿರೋದು ಯಾಕೆ ಅಂತ. ಯಾರು? ರಾಣಾ ಬಂದ್ ಹೋಗಿರೋದು ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾರೆ. ಜೊತೆಗೆ ಬಂದಂತ ಸಂದರ್ಭ, ಯಾರ ಜೊತೆಗೆ ಭೇಟಿಯಾಗಿದ್ದು, ಯಾರು ಸಾಥ್ ಕೊಟ್ಟಿರೋದು, ಇದೇ ಪ್ರಶ್ನೆಯನ್ನ ಹೆಡ್ಲಿ ವಿಚಾರವಾಗಿನೂ ಕೇಳಿದ್ದಾರೆ. ಹೆಡ್ಲಿ ಭಾರತಕ್ಕೆ ಬಂದಂತ ಸಂದರ್ಭದಲ್ಲಿ ಯಾರನ್ನ ಭೇಟಿಯಾಗಿದ್ದ, ಎಲ್ಲೆಲ್ಲಿ ತಂಗಿದ್ದ, ಯಾವ್ಯಾವ ಪ್ರದೇಶಗಳಲ್ಲಿ ಓಡಾಡಿದ್ದ, ಇವೆಲ್ಲವನ್ನ ಕೂಡ ಪ್ರಶ್ನೆಯನ್ನ ಮಾಡ್ತಾ ಹೋಗಿದ್ದಾರೆ. ಅದಾದ ನಂತರದಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಭದ್ರತೆಯ ದೃಷ್ಟಿಯಿಂದ ಎಷ್ಟು ನಿಗಾವನ್ನ ವಹಿಸ್ತಾ ಇದ್ದಾರೆ. NIAಗೆ ನಿಜವಾಗಿಯೂ ಇದು ಬಿಗ್ ಚಾಲೆಂಜ್. ಈತನ ಬಾಯಿಂದ ಸತ್ಯ ಕಕ್ಸೋದು ಒಂದು, ಜೊತೆಗೆ ಆತನ ಸೇಫ್ಟಿಯನ್ನ ನೋಡ್ಕೊಳ್ಳೋದು ದೊಡ್ಡ ಜವಾಬ್ದಾರಿ ಇಂಡಿಯಾದ NIA ಅಧಿಕಾರಿಗಳ ಮೇಲೆ. ಅದನ್ನು ಕೂಡ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ ಅನ್ನೋದಕ್ಕೆ ಕೆಲವೊಂದು ಸಾಕ್ಷ್ಯಗಳು ಕೂಡ ನಮ್ಮ ಮುಂದೆ ಇದೆ. ನಾವಾಗ್ಲೇ ಮಾತಾಡಿದ್ವಿ, ಸುಸೈಡ್ ವಾಚ್ ಅನ್ನ ಆತನಿಗೆ ಕಟ್ಟಿರೋದು, ಭದ್ರತೆಯನ್ನ ನೋಡ್ಕೊಳ್ತಾ ಇರೋದು, ಜೊತೆಗೆ ಯಾರು ಒಳಗೆ ಹೋಗ್ಬೇಕು, ಹೊರಗಡೆ ಬರಬೇಕು, ಹೋಗಬೇಕಾದ್ರೆ, ಎಂಟ್ರಿ ಕೊಡಬೇಕಾದ್ರೆ ಅದಕ್ಕಿರುವಂತ ಪ್ರೊಸೀಜರ್ಸ್ ಗಳನ್ನ ಫಾಲೋ ಮಾಡಬೇಕಿರೋದು, ಇವೆಲ್ಲವೂ ಕೂಡ NIA ಯಾವ ರೀತಿಯಾಗಿ ರಾಣಾ ಕೇಸನ್ನ ನಿಭಾಯಿಸ್ತಾ ಇದೆ ಅನ್ನೋದಕ್ಕೆ ಸಾಕ್ಷ್ಯ. ಆಗ್ಲೇ ಹೇಳಿದಾಗೆ ಹೊಸ ವಿಚಾರಗಳಂತ ಹೇಳಿದ್ರೆ ಅವರಿಬ್ಬರ ನಡುವೆ ನಡೆದಿರುವಂತಹ, ಹೆಡ್ಲಿ ಹಾಗೆ ರಾಣಾ ನಡುವೆ ನಡೆದಿರುವಂತಹ ಇಮೇಲ್ ಕಾನ್ವರ್ಸೇಷನ್ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಸಿಗ್ತಾ ಇದೆ. ಮಾಲ್ತೇಶ್, ಥ್ಯಾಂಕ್ ಯು ಚೈತ್ರ.